ನಮಸ್ಕಾರ ಸ್ನೇಹಿತರೆ. ವೃಷಭ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ ವರಗಳು ಯಾವುವು? ವೃಷಭ ರಾಶಿಯವರ ಜೀವನ ಹೇಗಿರುತ್ತೆ? ಅವರ ಜೀವನ ಶೈಲಿ ಎಂಥದ್ದು? ಏನೆಲ್ಲ ಲಾಭಗಳನ್ನ ಪಡ್ಕೊಳ್ತಾರೆ? ಯಾವೆಲ್ಲ ನಷ್ಟಗಳು ಇವರ ಜೀವನದಲ್ಲಿ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿಸ್ತವೆ? ಜೊತೆಗೆ ಇವರ ಸ್ವಭಾವ ಎಂಥದ್ದು? ಇವರ ಜೀವನದಲ್ಲಿ ಇವರು ಅನುಸರಿಸಬೇಕಾದಂತಹ ಕೆಲವೊಂದಷ್ಟು ಮಾರ್ಗೋಪಾಯಗಳು ಯಾವುವು? ಇವರ ಜೀವನ ಯಾವೆಲ್ಲ ರೋಚಕ ತಿರುವುಗಳನ್ನ ಕಂಡುಕೊಳ್ಳುತ್ತೆ? ಏನೆಲ್ಲ ಲಾಭಗಳನ್ನ ಕಂಡುಕೊಳ್ಳುತ್ತೆ? ಎಷ್ಟೆಲ್ಲ ತೊಂದರೆಗಳಿಗೆ ಈಡಾಗಬೇಕಾಗತ್ತೆ? ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನಿಮ್ದು ಕೂಡ ವೃಷಭ ರಾಶಿಯಾಗಿದೆ, ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಪಾದೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ವೃಷಭ ರಾಶಿಯವರಿಗೆ ಭಗವಂತನು ಅತ್ಯದ್ಭುತವಾದಂತಹ 4 ವರಗಳನ್ನ ಕೊಟ್ಟಿದ್ದು ವೃಷಭ ರಾಶಿಯವರ ಜೀವನ ಬಹಳ ಅದ್ಧೂರಿಯಾಗಿ ಇರುತ್ತೆ ಅಂತ ಹೇಳಬಹುದು. ಯೋಗ್ಯತೆಗೆ ಮೀರಿದ ಕಾರ್ಯವೊಂದು ನಿಮ್ಮನ್ನ ತಲುಪಲಿದ್ದು ಇದು ನಿಮ್ಗೆ ಸಾಮಾಜಿಕ ಮನ್ನಣೆಯನ್ನ ತಂದುಕೊಡುತ್ತೆ. ಇನ್ನು ಕೆಲವು ದಿನಗಳಿಂದ ಸಹೋದರರೊಂದಿಗಿನ ಮನಸ್ತಾಪ ಈಗ ಮುಕ್ತವಾಗುತ್ತೆ. ಮಾತುಕತೆಯ ಮೂಲಕ ಎಲ್ಲವನ್ನ ಕೂಡ ನೀವು ನಿವಾರಣೆ ಮಾಡ್ಕೊಳ್ತೀರಾ. ಇದರ ಜೊತೆಗೆ ಸಂತಸ ನಿಮ್ಮದಾಗತ್ತೆ. ವಿವಾದಾಸ್ಪದ ವಿಷಯಗಳ ಕಡೆ ನೀವು ಗಮನವನ್ನ ಕೊಡೋಕ್ ಹೋಗ್ಬೇಡಿ. ಮಾಡಿದ ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನ ಕಾಣಬೇಕು ಅಂತ ಅಂದ್ರೆ ಕೌಟುಂಬಿಕ ಸಮಸ್ಯೆಗಳಿಂದ ನೀವು ನೆಮ್ಮದಿಯನ್ನ ಪಡ್ಕೊಳ್ಬೇಕು. ಜೊತೆಗೆ ನೀವು ಸಮಾಲೋಚನೆ ಮಾಡಿದ್ದಲ್ಲಿ ಮಾತ್ರ ನಿಮ್ಮ ಸಂಗಾತಿಯೊಂದಿಗಿನ ಒಂದಷ್ಟು ಮನಸ್ತಾಪಗಳಿಗೆ ಪರಿಹಾರ ಸಿಗುತ್ತೆ ಅಂತ ಹೇಳಬಹುದು. ನೀವು ಅಂದುಕೊಂಡಂತಹ ಯೋಜನೆಗಳು ಕಾರ್ಯರೂಪಕ್ಕೆ ಬರಬೇಕು ಅಂತ ಅಂದ್ರೆ ಖಂಡಿತವಾಗಿಯೂ ಕೂಡ ನೀವು ಒಂದಷ್ಟು ಸರ್ಕಸನ್ನ ಮಾಡ್ಲೇಬೇಕಾಗತ್ತೆ. ಕಾರ್ಯದ ಲಾಭ ಬಂದು ಕೈ ಸೇರಿ ನಿಮ್ಗೆ ಸಂತಸ ಆಗಬೇಕು ಅಂತ ಅಂದ್ರೆ ನಿಮ್ಮ ಕಠಿಣ ಪರಿಶ್ರಮದ ಅತ್ಯಗತ್ಯವಾಗಿದೆ. ಮಕ್ಕಳ ಯೋಗಕ್ಷೇಮದ ಬಗ್ಗೆ ಚಿಂತಿಸೋದನ್ನ ಕಡಿಮೆ ಮಾಡೋದ್ರಿಂದ ನಿಮ್ಮ ಆರೋಗ್ಯ ಕೂಡ ವೃದ್ಧಿಯಾಗುತ್ತೆ. ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳಲಾಗ್ತಾ ಇದ್ದು, ಭೂಮಿಗೆ ಸಂಬಂಧಿಸಿದಂತೆ ಹಲವು ದಿನಗಳಿಂದ ಪ್ರಯತ್ನ ಪಟ್ಟ ಕೆಲಸಗಳು ಈಗ ಅಂತ್ಯವನ್ನ ಕಾಣುತ್ತೆ. ಅದರಿಂದ ಕೂಡ ಒಳ್ಳೆಯ ಫಲ ಸಿಗುತ್ತೆ. ಕೌಟುಂಬಿಕ ಸಮಸ್ಯೆಗಳನ್ನ ಬಗೆಹರಿಸುವ ರೀತಿಗೆ ಎಲ್ಲರೂ ಕೂಡ ಮೆಚ್ಚುಗೆಯನ್ನ ಸೂಚಿಸ್ತಾರೆ. ಗಂಭೀರ ಹಾಗೂ ತಾಳ್ಮೆಯಿಂದ ಕಾರ್ಯನಿರ್ವಹಿಸಿದಲ್ಲಿ ಯಶಸ್ಸು ಖಂಡಿತವಾಗಿಯೂ ಕೂಡ ಸಿಗ್ತಾ ಹೋಗುತ್ತೆ. ಮಧ್ಯಮ ವರ್ಗದವರಿಗೆ ಬೆಲೆ ಹೆಚ್ಚಳವು ಹೊರೆಯಾಗಿ ಕಾಣಬಹುದು. ಆದರೆ ಶುಭ ಫಲಕ್ಕಾಗಿ ನೀವು ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥಿಸಿ. ಇನ್ನೊಬ್ಬರ ಮನೆಯ ವಿಚಾರವಾಗಿ ನೀವು ಯೋಚಿಸೋದಾಗ್ಲಿ ಅಥವಾ ಮಾತನಾಡ್ಕೊಳ್ಳೋದಾಗ್ಲಿ ಮಾಡೋಕ್ ಹೋಗ್ಬೇಡಿ. ಇದರಿಂದ ನಿಮ್ಮ ಗೌರವ ಕಡಿಮೆಯಾಗತ್ತೆ. ತೆಂಗು ಹಾಗೂ ಅಡಿಕೆ ಬೆಳೆಗಾರರಿಗೆ, ಅದರಲ್ಲೂ ರೈತರಿಗೆ ಅಧಿಕ ಲಾಭ ಆಗತ್ತೆ ಅಂತ ಹೇಳಬಹುದು. ನೀವು ಸಹೋದ್ಯೋಗಿಗಳೊಂದಿಗೆ ಒಳ್ಳೆಯ ಮನಸ್ಥಿತಿಯಲ್ಲಿ ವ್ಯವಹರಿಸಿದ್ರೆ ಖಂಡಿತವಾಗಿಯೂ ಲಾಭ ಇದೆ. ಲೋಹ ವಸ್ತುಗಳ ವ್ಯಾಪಾರಿಗಳಿಗೆ ಸಂಪಾದನೆಯಲ್ಲಿ ಹೆಚ್ಚಳವಾಗೋದ್ರ ಜೊತೆಯಲ್ಲಿ ವ್ಯಾವಹಾರಿಕ ಪ್ರಚಾರಗಳು ಕೂಡ ಸಿಗುತ್ತೆ. ಪ್ರಶಾಂತ ವಾತಾವರಣದ ಅಗತ್ಯ ಇರೋದ್ರಿಂದ ಸ್ನೇಹಿತರೊಂದಿಗಿನ ಒಡನಾಟ ಹೆಚ್ಚಾಗುತ್ತೆ. ಜೊತೆಗೆ ಸಹೋದರರ ಜೊತೆ ಉತ್ತಮ ಬಾಂಧವ್ಯ ಇರಲಿದ್ದು ಸ್ನೇಹ ಸಂಬಂಧಗಳಿಗೆ ನೀವು ಪ್ರಾಮುಖ್ಯತೆಯನ್ನು ಕೊಡ್ತೀರಾ. ಅನಿರೀಕ್ಷಿತವಾಗಿ ಪರಿಚಿತವಾಗುವ ವ್ಯಕ್ತಿಯು ಮನಸ್ಸಿಗೆ ತುಂಬಾ ಹತ್ತಿರವಾಗ್ತಾರೆ. ಯೋಗ್ಯತೆಗೆ ಮೀರಿದ ಕಾರ್ಯವೊಂದು ನಿಮ್ಮನ್ನ ತಲುಪಲಿದ್ದು ನೀವು ಅದನ್ನ ಸದುಪಯೋಗ ಪಡಿಸ್ಕೊಳ್ಬೇಕು. ವ್ಯಾಪಾರಗಳು ಮೋಸದ ಹಾದಿಯಲ್ಲಿ ಹೋಗುವಂತಿದ್ದಲ್ಲಿ ಅದನ್ನ ಈಗಲೇ ನೀವು ಕೈ ಬಿಡುವ ಸೂಕ್ತ ನಿರ್ಧಾರವನ್ನ ಮಾಡ್ಕೊಳ್ಳಿ. ಇಲ್ಲವಾದ್ರೆ ಭವಿಷ್ಯದಲ್ಲಿ ಸಾಕಷ್ಟು ನಷ್ಟವನ್ನ ಅನುಭವಿಸ್ಬೇಕಾಗತ್ತೆ. ನಿಮ್ಮ ಕಾರ್ಯವೈಖರಿ ನಿಮ್ಗೆ ಲಾಭವನ್ನ ತಂದ್ಕೊಡುತ್ತೆ. ಮಾತೃ ಸಂಬಂಧಿ ವ್ಯಕ್ತಿಗಳು ನಿಮ್ಮ ಮನೆಗೆ ಆಗಮಿಸೋದ್ರಿಂದ ನಿಮ್ಗೆ ಒಂದಷ್ಟು ಸವಾಲುಗಳು, ಅಡ್ಡಿ ಆತಂಕಗಳು ಕೂಡ ಎದುರಾಗಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ರಾಶಿಯವರ ಜೀವಿತದಲ್ಲಿ ಆದಾಯಕ್ಕಿಂತ ಖರ್ಚು ಹೆಚ್ಚಾಗುವ ಸಾಧ್ಯತೆ ಇದ್ದು ನೀವು ಖರ್ಚು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೋಡ್ಕೊಂಡು ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಲಾಭ ಇದೆ. ಉದ್ಯೋಗದಲ್ಲಿ ಹೊಸ ಸಮಸ್ಯೆಗಳು ಕಾಣಿಸ್ಕೊಂಡ್ರು ಕೂಡ ಅದನ್ನ ಬಹಳ ವಿಭಿನ್ನವಾಗಿ ಎದುರಿಸ್ತೀರಾ. ಖರ್ಚಿಗೆ ತಕ್ಕಂತೆ ಆದಾಯ ಕೂಡ ಬರ್ತಾ ಹೋಗುತ್ತೆ. ಸಾಲ ಮರುಪಾವತಿಯನ್ನ ಮಾಡ್ತೀರಾ. ಉದ್ಯೋಗದಲ್ಲಿ ಹೊಸ ಸಮಸ್ಯೆ ಕಾಣಿಸ್ಕೊಂಡ್ರು ಕೂಡ ಅದನ್ನ ನೀವು ಜಯಿಸಿ ನಿಲ್ತೀರಾ. ದ್ವಿಚಕ್ರ ವಾಹನದಿಂದ ತೊಂದರೆಯಾಗುವ ಸಾಧ್ಯತೆಗಳಿದ್ದು ದ್ವಿಚಕ್ರ ವಾಹನವನ್ನ ಓಡಿಸುವಾಗ ಸ್ವಲ್ಪ ನಿಗಾ ವಹಿಸಿ, ಎಚ್ಚರ ವಹಿಸಿ. ಟ್ರಾವೆಲ್ ಏಜೆನ್ಸಿಯವರಿಗೆ ಚಾಲಕರಿಂದ ಕಿರುಕುಳ ಆಗಬಹುದು. ಹೀಗಾಗಿ ಟ್ರಾವೆಲ್ ಏಜೆನ್ಸಿಯವರು ಸ್ವಲ್ಪ ಗಮನವನ್ನ ಕೊಡಬೇಕಾಗತ್ತೆ. ಮಕ್ಕಳ ನಡವಳಿಕೆಯಲ್ಲಿ ಬದಲಾವಣೆ ಆಗುತ್ತೆ. ಸ್ವಂತ ವ್ಯವಹಾರದಲ್ಲಿ ಲಾಭವನ್ನ ಕಾಣ್ತೀರಾ. ಆಸ್ಪತ್ರೆಗೆ ದಾಖಲಾಗುವ ಸಂದರ್ಭ ಎದುರಾಗಬರಬಹುದು. ಹೀಗಾಗಿ ಆರೋಗ್ಯದ ಬಗ್ಗೆ ಕಾಳಜಿನ ವಹಿಸಿ, ನಿಗಾವನ್ನ ವಹಿಸಿ, ಸರಿಯಾದ ಆಹಾರ ಕ್ರಮವನ್ನ ಅನುಸರಿಸಿ. ಶತ್ರುಗಳಿಂದ ನೀವು ಒಂದಷ್ಟು ನೆಮ್ಮದಿಯನ್ನ ಕಂಡುಕೊಳ್ತೀರಾ.
ಸಂತಾನ ಪ್ರಾಪ್ತಿಯ ಸೂಚನೆ ಸಿಗ್ತಾ ಇತ್ತು. ಇನ್ನು ಕೂಡ ಮದುವೆಯಾಗಿ ತುಂಬಾ ವರ್ಷಗಳ ಕಾಲ ಕಳೆದಿದೆ, ಆದ್ರೆ ಸಂತಾನ ಪ್ರಾಪ್ತಿಯ ಯೋಗವೇ ಇಲ್ಲ ಅಂತ ಅನ್ನೋರಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ. ಚಿಕ್ಕ ವ್ಯಾಪಾರದಲ್ಲೂ ಕೂಡ ದೊಡ್ಡ ಲಾಭವಾಗುತ್ತೆ. ನಿಮ್ಮ ಪ್ರತಿಭೆಗೆ ಜನರಿಂದ ಪ್ರಶಂಸೆ ಸಿಗುತ್ತೆ. ಲೇವಾದೇವಿ ವ್ಯವಹಾರದಲ್ಲಿ ಮೋಸವಾಗುವ ಸಾಧ್ಯತೆ ಇದ್ದು ಬಡ್ಡಿಗಾಗಿ ಹಣವನ್ನ ಯಾರ ಕೈಗೂ ಕೂಡ ಕೊಡಕ್ ಹೋಗ್ಬೇಡಿ. ಸಗಟು ವ್ಯವಹಾರಗಳಲ್ಲಿ ಚೇತರಿಕೆಯನ್ನ ಕಾಣ್ತೀರಾ. ಧಾರ್ಮಿಕ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ. ಸವಾಲುಗಳಿಂದ ಕೆಲಸಕ್ಕೆ ಮತ್ತಷ್ಟು ಪ್ರೇರಣೆ ಸಿಗ್ತಾ ಹೋಗುತ್ತೆ. ಶತ್ರುಗಳಿಂದ ಪ್ರಗತಿಗೆ ತೊಂದರೆ ಆಗಬಹುದು, ಆದರೆ ನೀವು ಅವರನ್ನ ಮೆಟ್ಟಿ ನಿಂತ್ರೆ ಖಂಡಿತವಾಗಿಯೂ ಕೂಡ ಧನಾಗಮನವಾಗುತ್ತೆ. ತಾಯಿಯ ಆರೋಗ್ಯದಲ್ಲಿ ಲಾಭ ಇದೆ. ಮಕ್ಕಳ ಪ್ರಗತಿಯಿಂದ ಸಂತಸವಾಗುತ್ತೆ. ಕೆಲಸದ ಒತ್ತಡದಿಂದ ಅನಾರೋಗ್ಯದ ಸಮಸ್ಯೆ ನಿಮ್ಮನ್ನ ಬಾಧಿಸಬಹುದು, ಆದರೆ ಯೋಚನೆ ಮಾಡೋಕ್ ಹೋಗ್ಬೇಡಿ. ಕಲಾವಿದರಿಗೆ ಪರಿಶ್ರಮಕ್ಕೆ ತಕ್ಕದಾದ ಫಲ ಸಿಗುತ್ತೆ. ನಾಟ್ಯ ಕಲಾವಿದರು ಮತ್ತು ಚಿತ್ರಕಾರರಿಗೆ ಸಮಾಜದಲ್ಲಿ ಉತ್ತಮ ಹೆಸರು ಸಿಗ್ಲಿದ್ದು ಉನ್ನತ ಶಿಕ್ಷಣಕ್ಕಾಗಿ ಪ್ರಯಾಣ, ಕುಟುಂಬದ ಸದಸ್ಯರೊಂದಿಗೆ ಔತಣಕೂಟ ಎರಡೂ ಕೂಡ ನಡೀತಾ ಹೋಗುತ್ತೆ. ಇನ್ನು ನೀವು ಈ ಸಂದರ್ಭದಲ್ಲಿ ಲೌಕಿಕ ಸುಖವನ್ನ ಅನುಭವಿಸ್ತೀರಾ. ಸಂಸಾರದಲ್ಲಿದ್ದಂತಹ ಎಲ್ಲಾ ತೊಂದರೆ ತಾಪತ್ರೆಗಳು ಕೂಡ ಎಲ್ಲವೂ ದೂರವಾಗುತ್ತೆ. ನಿಮ್ಗೆ ಮಾನಸಿಕ ನೆಮ್ಮದಿ ಸಿಗ್ತಾ ಹೋಗುತ್ತೆ. ನಿಮ್ಮ ದೇಹ ಮತ್ತಷ್ಟು ಸದೃಢವಾಗ್ತಾ ಹೋಗುತ್ತೆ. ಕೆಲವು ಪ್ರಮುಖ ಕಾರ್ಯಗಳು ಬಾಕಿ ಉಳಿಸಿದ್ರೆ ಅದನ್ನ ಮೊದಲಿಗೆ ಮುಗಿಸ್ತೀರಾ. ಉದ್ಯೋಗದಲ್ಲಿ ನಿಮ್ಗೆ ಪೂರಕ ಬೆಳವಣಿಗೆಗಳು ಆಗ್ತಾ ಹೋಗುತ್ತೆ. ಮನೆ ಮತ್ತು ವೃತ್ತಿ ಕ್ಷೇತ್ರದಲ್ಲಿ ನಿಮ್ಗೆ ಜವಾಬ್ದಾರಿ ಹೆಚ್ಚಾಗೋದ್ರ ಜೊತೆಗೆ ಹಣದ ವ್ಯವಹಾರದಲ್ಲಿ ತೆಗೆದುಕೊಳ್ತಕ್ಕಂಥ ನಿರ್ಧಾರ ಉತ್ತಮ ಫಲ ನೀಡುತ್ತೆ. ಅಗತ್ಯತೆಗೆ ತಕ್ಕಂತೆ ಕ್ಷಿಪ್ರ ನಿರ್ಧಾರ ತಾಳುವಲ್ಲಿ ನೀವು ಸಫಲರಾಗ್ತೀರಾ, ಅಂದ್ರೆ ಸಕ್ಸಸ್ ಆಗ್ತೀರಾ. ಕೌಟುಂಬಿಕ ಭಿನ್ನಮತ ನಿವಾರಣೆಯಾಗುತ್ತೆ. ಬಂಧುವಿನ ಕಿರಿಕಿರಿ ಪರಿಹಾರವಾಗುತ್ತೆ. ವೃತ್ತಿಯಲ್ಲಿ ನಿಮ್ಮಿಂದ ತಪ್ಪು ಘಟಿಸಬಹುದು. ಎಚ್ಚರದಿಂದ ಕಾರ್ಯನಿರ್ವಹಿಸಿ ಅಂತ ಹೇಳಲಾಗ್ತಾ ಇದೆ. ಆತ್ಮೀಯರ ಅಸಹಕಾರದಿಂದ ಅಸಹನೆ ಹೆಚ್ಚಾದ್ರೂ ಕೂಡ ನೀವು ಅದಕ್ಕೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಮನಸ್ಸಿನ ನೆಮ್ಮದಿ ಕಲಕಿದಂತಹ ಸಮಸ್ಯೆಯೊಂದರ ಪರಿಹಾರ ಸಿಗ್ತಾ ಹೋಗುತ್ತೆ. ನಿಮ್ಮ ಚಿಂತೆ ಮಾಯವಾಗಿ ನಿಮ್ಮ ಭಾವನೆ ಅರ್ಥ ಮಾಡಿಕೊಂಡು ವ್ಯವಹರಿಸಲಿಕ್ಕೆ ಜನಗಳು ಬರ್ತಾ ಹೋಗ್ತಾರೆ. ಹೀಗಾಗಿ ನಿಮ್ಗೆ ಸಾಕಷ್ಟು ನೆಮ್ಮದಿ ಈ ಸಂದರ್ಭದಲ್ಲಿ ಸಿಗ್ತಾ ಹೋಗುತ್ತೆ. ಬಂಪರ್ ಲಾಭ ಕೂಡ ಇರೋದ್ರಿಂದ ನೀವು ಈ ಸಂದರ್ಭದಲ್ಲಿ ಒಂದಷ್ಟು ಹೂಡಿಕೆಯನ್ನ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಭವಿಷ್ಯದಲ್ಲಿ ಲಾಭ ಇದೆ ಅಂತ ಹೇಳಬಹುದು. ವೈವಾಹಿಕ ಜೀವನದಲ್ಲಿ ಕಲ್ಯಾಣ ಸುಖ ಇರಲಿದ್ದು ಸ್ನೇಹ ಸಂಬಂಧಗಳಲ್ಲಿ ಹಿತವನ್ನ ಕಾಣ್ತೀರಾ. ಇನ್ನು ನೀವು ಈ ಸಂದರ್ಭದಲ್ಲಿ ವಿಶಿಷ್ಟ ಪರಿಣಾಮದಿಂದಾಗಿ ವ್ಯವಹಾರ, ಆರ್ಥಿಕ ಸ್ಥಿತಿ, ವೈವಾಹಿಕ ಮತ್ತೆ ಸಾಮಾಜಿಕ ಕ್ಷೇತ್ರಗಳಲ್ಲಿ ಉತ್ತಮ ಫಲಗಳನ್ನು ಪಡ್ಕೊಳ್ತೀರಾ. ಮನದಲ್ಲಿ ಶಾಂತಿ ಹಾಗೂ ಗೌರವದ ಒಗ್ಗೂಡುವಿಕೆಯನ್ನ ಕಾಣೋದ್ರಿಂದಲೂ ಕೂಡ ನಿಮಗೆ ಸಾಕಷ್ಟು ಲಾಭದ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಈ ಸಂದರ್ಭದಲ್ಲಿ ನಿಮ್ಮೆಲ್ಲಾ ಸಮಸ್ಯೆಗಳಿಗೂ ಕೂಡ ಪರಿಹಾರ ಸಿಗುತ್ತೆ. ವಿಶೇಷವಾಗಿ ಒಳ್ಳೆಯ ಸಮಯ ಇದಾಗ್ತಿರೋದ್ರಿಂದ ಕೆಲಸ ಮತ್ತು ಸ್ವಯಂ ಆಲೋಚನೆಯಲ್ಲಿ ನೀವು ಆತ್ಮವಿಶ್ವಾಸವನ್ನ ವೃದ್ಧಿಸ್ಕೊಳ್ತೀರಾ. ಇದರ ಜೊತೆಗೆ ವ್ಯಾಪಾರ ವೃದ್ಧಿ ಆಗುತ್ತೆ. ಪ್ರಭಾವಶಾಲಿ ಸಂಬಂಧಗಳು ಹೆಚ್ಚುತ್ತಾ ಹೋಗುತ್ತೆ. ಹೀಗಾಗಿ ನಿಮ್ಗೆ ಹೊಸ ಉದ್ಯೋಗ ಅಥವಾ ಹೊಸ ವ್ಯಾಪಾರ ವ್ಯವಹಾರದ ಒಂದಷ್ಟು ನಿರೀಕ್ಷೆಗಳನ್ನ ನೀವು ಇಟ್ಕೊಳ್ಬಹುದು. ಹಳೆಯ ಹೂಡಿಕೆಗಳಿಂದ ನಿಮ್ಗೆ ಭವಿಷ್ಯದಲ್ಲಿ ಸಾಕಷ್ಟು ಲಾಭ ಇದೆ. ಈ ಸಂದರ್ಭದಲ್ಲಿ ನೀವು ಮಾಡ್ತಕ್ಕಂಥ ಹೂಡಿಕೆ ಭವಿಷ್ಯದಲ್ಲಿ ನಿಮ್ಗೆ ಸಾಕಷ್ಟು ಲಾಭವನ್ನ ತಂದ್ಕೊಡುತ್ತೆ. ಪಿತೃಗಳ ಸಂತೃಪ್ತಿ ನಿಮ್ಗೆ ಭವಿಷ್ಯದಲ್ಲಿ ಒಂದಷ್ಟು ಮೆಟ್ಟಿಲುಗಳನ್ನ ಹತ್ತಲಿಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳಬಹುದು. ಈ ಒಂದು ಸಂದರ್ಭದಲ್ಲಿ ನೀವು ಇನ್ನೂ ಕೂಡ ಮದುವೆ ಆಗಿಲ್ಲ ಅಂತ ಅಂದ್ರೆ ನಿಮ್ಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಮದುವೆಯ ಯೋಗ ಕೂಡ ಇದೆ. ಹೆಜ್ಜೆ ಹೆಜ್ಜೆಗೂ ಕೂಡ ನೀವು ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಂಡು ಬರ್ತೀರಾ. ನಿಮ್ಮ ಸಂಕಷ್ಟಗಳಿಂದ ದೂರವನ್ನ ಆಗ್ತೀರಾ. ಇದರ ಜೊತೆಗೆ ನೀವು ಒಂದಷ್ಟು ಎಚ್ಚರಿಕೆಯನ್ನು ವಹಿಸೋದು ಅತ್ಯಗತ್ಯ ಅಂತ ಹೇಳಲಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ಎಚ್ಚರ ತಪ್ಪಿದ್ರೆ ಸಾಕಷ್ಟು ಸವಾಲುಗಳು ಎದುರಾಗುತ್ತೆ. ಯಾವುದೇ ರೀತಿಯ ತೊಂದರೆ ತಾಪತ್ರೆಗಳಿಗೆ ಸಿಲುಕ ಹಾಕೊಳ್ಳಕ್ ಹೋಗ್ಬೇಡಿ. ಈ ಸಂದರ್ಭದಲ್ಲಿ ಜಾಗೃತೆಯಿಂದ ಬಹಳ ನಿಧಾನವಾಗಿ ಕೆಲಸ ಕಾರ್ಯಗಳನ್ನ ನೀವು ಮಾಡ್ಬೇಕಾಗುತ್ತೆ. ಮನೆಯಲ್ಲಿ ಜಗಳ, ಮನಸ್ತಾಪ ಅಥವಾ ವಾದ ವಿವಾದ ಉಂಟಾದ್ರೆ ಈ ಸಂದರ್ಭದಲ್ಲಿ ನೀವು ಅದರಿಂದ ದೂರ ಇರೋದು ಒಳ್ಳೆಯದು ಅಂತ ಹೇಳಬಹುದು. ಇಲ್ಲವಾದ್ರೆ ಸಮಸ್ಯೆಗಳು, ತೊಂದರೆಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಇದೆಲ್ಲವೂ ಕೂಡ ವೃಷಭ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ ವರಗಳಾಗಿದೆ. ಧನ್ಯವಾದ.